ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ಭೂಮಿ ಕುಟುಂಬ, ಮಹಾಮಾಯ ಕುಟುಂಬ, ಆದಿ ಕುಟುಂಬ, ಶೆಟ್ಟಿ ಕುಟುಂಬ, 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಓಕೆ, ಎಲ್ಲರೂ ಫುಲ್ ಭರ್ಜರಿಯಾಗಿ ರೆಡಿಯಾಗಿ ಬಂದಿದ್ದಾರೆ. ಅದರಲ್ಲೂ ನಮ್ಮ ಹೆಣ್ಮಕ್ಳಂತೂ ಒಳ್ಳೆ ಸೀರೆ ಮಲ್ಲಿಗೆ ಮುಡ್ಕೊಂಡಂತೂ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಎಲ್ರೂ. ಸೊ ಅಷ್ಟೇ ಚೆನ್ನಾಗಿ ಆಟ ಆಡಿ ಆಯ್ತಾ. ಆಟನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗಬೇಕು. ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ. ಸೊ ಮೊದಲಿಗೆ ಭೂಮಿ ಕುಟುಂಬದಿಂದ ಪರಿಚಯ ಮಾಡ್ಕೊಳ್ಳೋಣ. ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ಗೋಪಾಲ್ ಅಂತ. ನಾವು ತುಮಕೂರಿಂದ ಬರ್ತಾ ಇದ್ದೀವಿ. ಇವ್ರು ನಮ್ಮ ಮಿಸ್ಸಸ್ಸು ರಂಜಿನಿ ಅಂತ, ಇವ್ರು ನಮ್ಮ ಅತ್ತಿಗೆ ಲಕ್ಷ್ಮಿ ಅಂತ, ಅವ್ರು ನಮ್ಮ ಅಣ್ಣ ಜಗದೀಶ್ ಅಂತ. ಓಕೆ, ಸೊ ಮಾತಾಡ್ಕೊಂಡು ಹಾಕೊಂಡ್ ಬಂದಿರೋದಲ್ಲ. ಸೊ ಅವ್ರಿಬ್ರು ನೋಡಿದ್ರೆ ನಿಮ್ಗೆ ಯಾವ ಹಾಡು ನೆನಪಾಗುತ್ತೆ? ನೆನಪಾಗ್ತಾ ಇಲ್ವಾ? ಹೇಳಿ. ಯಾರೇ ನೀನು ಸುಂದರ ಚೆಲುವೆ ಇಬ್ಬರು ನಿಂತಿದ್ದೀರಾ ಅಂತ ಹೇಳಿ. ಹೇಳಲ್ವಾ? ಆಮೇಲೆ ಹೇಳ್ತೀರಾ? ಓಕೆ, ತುಮಕೂರಿಂದ ಬಂದಿದ್ದೀರಾ ಎಲ್ರು? ಅಂದ್ರೆ ಇಬ್ರು ಅಲ್ಲೇ ಸೆಟ್ಲ್ ಆಗಿರೋದು? ತುಮಕೂರು. ನಿಮ್ಮಿಬ್ರದ್ದು ಮೂಲತಃ ಎಲ್ಲಿಯವ್ರು ನೀವು? ನಾವು ಚಿತ್ರದುರ್ಗದಿಂದ ತುಮಕೂರಿಗೆ ಕೊಟ್ಟಿರೋದು. ಓಕೆ, ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಮಿಂಚ್ತಾ ಇದ್ರ, ಮಿರಿಮಿರಿ ಮಿಂಚ್ತಾ ಇದ್ದೀರಾ ನೀವಿಬ್ರು. ಓಕೆ, ಅಷ್ಟೇ ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್. ಓಕೆ, ಇನ್ನ ಈ ಕಡೆ ಮಹಾಮಾಯ ಕುಟುಂಬ ಇದೆ. ಎಲ್ಲ ಹೆಣ್ಮಕ್ಳೇ ಇದ್ದಾರೆ, ನೀವು ಅಷ್ಟೇ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ಕಾರ, ನಾನು ವೀಣಾ ಸತೀಶ್ ಕುಮಾರ್ ಅಂತ ಮಲ್ಲೇಶ್ವರಮಿಂದ ಬಂದಿರೋದು. ನಾನು LIC ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ನನ್ನ ನಾದ್ನಿ, ನಮ್ಮ ಯಜಮಾನ್ರ ಅಕ್ಕ ನಾಗರತ್ನ ಅಂತ. ಅವರಿಬ್ರು ನನ್ನ ಸ್ನೇಹಿತರು, ಉಷಾ ಮತ್ತೆ ಪ್ರಮೀಳಾ ಅಂತ. ಇವರು ಬೋಟಿಕ್ ಇಟ್ಕೊಂಡಿದ್ದಾರೆ. ಇವರು ಹೌಸ್ ಇದು HR ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಹೌಸ್ ವೈಫ್. ಎಲ್ಲಿಂದ ಬಂದಿರೋದು ನೀವು? ನಾವಿಬ್ರು ಮಲ್ಲೇಶ್ವರಮಿಂದ, ಅವರು ಬಸವೇಶ್ವರ ನಗರ, ಅವರು ದಾಸರಹಳ್ಳಿ ಬೆಂಗಳೂರಿಂದ. ಮಹಾಮಾಯಾ ಅಂತ ಯಾಕೆ ಇಟ್ಕೊಂಡಿದ್ದೀರಾ? ಅದು ನಮ್ಮ ಕುಟುಂಬದ ಮನೆ ದೇವರು. ಮನೆ ದೇವರು ಶಾಂತಾದುರ್ಗ ಚಾಮುಂಡೇಶ್ವರಿ ಮಹಾಮಾಯ ಅಂತ ಅದು ಫುಲ್ ಹೆಸರು. ಎಲ್ಲಿ ಬರುತ್ತೆ? ಯಾವ ಊರಲ್ಲಿ? ಗೋವಾದಲ್ಲಿ. ಕೊಂಕಣಿ ಮಾತಾಡೋದು, ನಮ್ಮ ಮದರ್ ಟಂಗ್ ಕೊಂಕಣಿ. ನಮ್ಮ ಮನೆ ದೇವ್ರ ಹೆಸರು ಅದು, ಅದಕ್ಕೆ ಚಿಕ್ಕದಾಗಿ ಮಹಾಮಾಯ ಅಂತ ತಗೊಂಡಿದ್ದು. ಮಹಾಮಾಯ ಫುಲ್ ಆಶೀರ್ವಾದ ಮಾಡ್ಲಿ, ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇನ್ನ ಈ ಕಡೆ ಆದಿ ಕುಟುಂಬ ಇದೆ. ಆದಿ ಕುಟುಂಬದ ಪರಿಚಯ ಮಾಡ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ಕೃಷ್ಣಮೂರ್ತಿ ಅಂತ. ನಾನು ಕಡೂರಿಂದ ಬಂದಿದ್ದೀನಿ. ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಡಿಸ್ಟ್ರಿಬ್ಯೂಟ್ರ್ ನಾನು. ಇವರು ನಮ್ಮ ಶ್ರೀಮತಿಯವರು ಸುನೀತಾ ಕೃಷ್ಣಮೂರ್ತಿ ಅಂತ. ಇವರು ಹೌಸ್ ವೈಫು. ಇವರು ನಮ್ಮ ಅಕ್ಕ ಹೊಸೂರಿಂದ ಬಂದಿದ್ದಾರೆ, ಶಕುಂತಲಾ ಸಿದ್ದರಾಜು ಅಂತ ಇವ್ರ ಹೆಸರು. ಅವ್ರು ನಮ್ಮ ಅಣ್ಣನ ಮಗ S ವಿಶ್ವಾಸ್ ಅಂತ, ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಆದಿ ಕುಟುಂಬ ಅಂತಂದ್ರೆ ಯಾಕೆ? ನಮ್ಮ ಫ್ಯಾಮಿಲಿ ನೇಮು. ಫ್ಯಾಮಿಲಿ ಸರ್ ನೇಮ್, ಅದಕ್ಕೋಸ್ಕರ ಕಡೂರಲ್ಲಿ ಒಂದು 15 ಮನೆ ಇದೆ. 15 ಮನೆ ನಮ್ಮ ಫ್ಯಾಮಿಲಿ ಅವರು. ಹಾಗಾಗಿ ಅದೇ ಇಟ್ಕೋಬೇಕಂತ ಇಷ್ಟ ಆಯ್ತು, ಅದಕ್ಕೆ. ಓಕೆ, ಸೊ ಎಲ್ಲ ಕಡೂರವ್ರು ನೋಡ್ತಾ ಇರ್ತಾರೆ, ಖುಷಿ ಆಗ್ತಾರೆ. ಒಬ್ರು ಹೊಸದುರ್ಗದಿಂದ ಬಂದಿದ್ದಾರೆ, ಒಬ್ರು ಕಡೂರಿಂದ ಬಂದಿದ್ದೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ನಿಮಗೂ ಕೂಡ. ಚಂದನದ ವಾಹಿನಿ ಬಗ್ಗೆ ಒಂದು ಕವನ ಬರ್ಕೊಂಡು ಬಂದಿದ್ದೀನಿ. ಹೌದಾ? ಹೇಳಿ ಹೇಳಿ. ಭಾರಿಸು ಕನ್ನಡ ಡಿಂಡಿಮವ ಎಂಬ ಘೋಷವಾಕ್ಯವನ್ನು ಮೊಳಗಿಸುತ್ತಾ ಕನ್ನಡ ನಾಡಿನ ಪ್ರತಿ ಮನೆ ಮಾತಾಗಿರುವ ನಮ್ಮೆಲ್ಲರ ಪ್ರೀತಿಯ ಚಂದನ ವಾಹಿನಿಗೆ ಅಭಿನಂದನೆಗಳು, ನಮಸ್ಕಾರಗಳು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಂದನ, ನಿಮ್ಮ ಕಾರ್ಯಕ್ರಮಗಳೆಲ್ಲ ಚಿರನೂತನ. ನೋಡುಗರ ಮನಸ್ಸಿಗೆ ಅಮೃತ ಪಾನ, ರಸಿಕರ ಹೃದಯದ ಭೂರಿ ಭೋಜನ. ಗಾನಗಾರುಡಿಯಾಗಿದೆ ಗಂಧರ್ವ ಗಾನ, ಸಿನಿ ಕ್ವಿಜ್ ಕಾರ್ಯಕ್ರಮ ಮೆಚ್ಚಿದ್ದಾರೆ ಬಹುಜನ. ಪ್ರೇಕ್ಷಣೀಯ ಸ್ಥಳ ಪರಿಚಯದ ತಾನಾಯಾನ, ಹೀಗೆ ಮೂಡಿ ಬರುತ್ತಿರಲಿ ಅನುದಿನ ಅನುಕ್ಷಣ, ಅನುದಿನ ಅನುಕ್ಷಣ. ಸೂಪರ್. ತಂದಿದ್ದೀನಿ, ಕೊಡ್ತೀನಿ. ಹೌದಾ? ಕೊಡಿ. ಭಗವದ್ಗೀತೆ ಪುಸ್ತಕ. ಇದರಲ್ಲಿ ಶ್ರೀಕೃಷ್ಣ ಹೇಳಿರುವ 700 ಶ್ಲೋಕಗಳು ಇದರಲ್ಲಿದೆ, ಓದ್ಬೇಕು ಮ್ಯಾಮ್. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಸೊ ಆರಂಭದಲ್ಲೇ ಒಳ್ಳೆ ಕವನದ ಮೂಲಕ ಸ್ಟಾರ್ಟ್ ಮಾಡಿದಿರ, ಅದ್ಭುತವಾಗಿತ್ತು ನೀವು ಬರೆದಿರೋದು. ಅಂದ್ರೆ ಅದು ಹಾಬಿನಾ ನಿಮ್ಗೆ? ಹೌದು. ಹೌದಾ? ತುಂಬಾ ಚೆನ್ನಾಗಿತ್ತು, ಅಷ್ಟೇ ಚೆನ್ನಾಗಿ ಆಟ ಆಡಿ. ಆಲ್ ದಿ ಬೆಸ್ಟ್. ಓಕೆ, ಇನ್ನು ಆ ಕಡೆ ಶೆಟ್ಟಿ ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡ್ಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು KG ಸುರೇಶ್ ಅಂತ. ಮೂಲತಃ ಮೈಸೂರು ಜಿಲ್ಲೆಯವನು. ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ. ಈಗ ಪ್ರಸ್ತುತ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ನಾನು ವೃತ್ತಿಯಲ್ಲಿ ಟೈಲರು.
ಇವಳು ನನ್ನ ದೊಡ್ಡ ತಂಗಿ KBನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ, ಕವಿತಾ ಅಂತ ಇವ್ರ ಹೆಸರು. ಇವರು ನನ್ನ ಇನ್ನೊಬ್ರು ತಂಗಿ ಜಲಜಾ ಅಂತ, ಇವರು ಗೃಹಿಣಿಯಾಗಿದ್ದಾರೆ, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಲ್ಲಿದ್ದಾರೆ. ಅವ್ರು ನನ್ನ ಇನ್ನೊಬ್ಬರು ತಂಗಿ ಮಗಳು ನಿಶಾ ಅಂತ, ಅವರೊಂದು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಅವರು ಹುಣಸೂರಿಂದ ಬಂದಿರೋದಾ? ಇವರು ಹುಣಸೂರಿಂದ ಬಂದಿರೋದು. ಅಷ್ಟು ದೂರದಿಂದ ಬಂದಿದ್ರಲ್ಲ, ಖುಷಿ ಆಗುತ್ತೆ. ಅಂದ್ರೆ ಶೆಟ್ಟಿ ಕುಟುಂಬ ಅಂದ್ರೆ ಶೆಟ್ಟಿ ಕುಟುಂಬ ಅಂದ್ರೆ ನಮ್ಮ ತಂದೆ ಹೆಸರು ಗೋಪಾಲ್ ಶೆಟ್ಟಿ ಅಂತ. ನಮ್ಮ ಇಡೀ ಕುಟುಂಬ ವರ್ಗದವ್ರನ್ನ ಆ ಶೆಟ್ಟಿ ಕುಟುಂಬ ಅಂತಾನೆ ಊರುಗಳಲ್ಲಿ ಹಳ್ಳಿ ಕಡೆ ಗುರುತಿಸೋದು. ಹಂಗಾಗಿ ಶೆಟ್ಟಿ ಕುಟುಂಬ ಅನ್ನೋದನ್ನ ಇಟ್ಕೊಂಡಿದ್ವಿ. ಇವತ್ತು ನಮ್ಮ ಹೆಸರುಗಳು ನಾವು ಎಷ್ಟೇ ಬೆಳೆದಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಕುಟುಂಬನ ಗುರುತಿಸೋದು ಶೆಟ್ರ ಕುಟುಂಬ ಅಂತಾನೆ ಗುರುತಿಸೋದು. ಹಂಗಾಗಿ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ಈ ಪ್ರೋಗ್ರಾಮ್ ಮೂಲಕ ಬ್ರದರ್ ಸಿಸ್ಟರ್ ಒಂದಾಗಕ್ಕೂ ಒಂದು ಅವಕಾಶ ಆಯ್ತು ನೋಡಿ. ಶೆಟ್ಟಿ ಕುಟುಂಬಕ್ಕೂ ಮತ್ತೊಂದ್ಸಲ ಸ್ವಾಗತ. ನಿಮ್ಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು ಮೇಡಮ್. ಇವಾಗ ಎಲ್ಲರೂ ಪರಿಚಯ ಆಯ್ತು, ಆಟನ ಪ್ರಾರಂಭ ಮಾಡ್ಬೇಡ ಅಲ್ಲ? ಓಕೆ, ಮೊದಲನೇ ಸುತ್ತು ಯಾವುದು? ಅದಲ್ ಬದಲ್. ಈಗ ಎಲ್ಲರೂ ಫುಲ್ ಜೋಶಲ್ಲಿ ಇದ್ದಾರೆ, ಎಲ್ಲ ಸುತ್ತುಗಳನ್ನ ತಿಳ್ಕೊಂಡು ಬಂದಿದ್ದಾರೆ, ಪ್ರಿಪೇರ್ ಆಗಿ ಬಂದಿದ್ದಾರೆ. ತಡ ಮಾಡೋದು ಬೇಡ, ಮೊದಲನೇ ಸುತ್ತಿಗೆ ಹೋಗೇ ಬಿಡ. ಮೊದಲನೇ ಸುತ್ತು ಅದಲ್ ಬದಲ್. ಭುವಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ಲಿ ವಾ ವಾ ಗೆ ಸ ಸ. ಸವಾಲಿಗೆ ಸವಾಲ್. ಸವಾಲಿಗೆ ಸವಾಲ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ರಿ ದು ಉ ಓಂ ಥೆ. ಒಂದು ಊರಿನ ಕತೆ. ಒಂದು ಊರಿನ ಕಥೆ. ಒಂದು ಊರಿನ ಕಥೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಬಹಳ ಬೇಗ ಬೇಗ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಅದಲ್ ಬದಲ್ ನಾವು ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಿ ಲ ಪು ರು ನ ಯ ನಿ ದೆ ಕ ಎ. ಇದು ಹಾಡಿನ ಸಾಲು. ಸಮಯ ಮುಗ್ದಿದೆ, ಆದ್ರೆ ಸುಳಿವಿದೆ. ನಿಮ್ಮ ಮೊದಲನೇ ಸುಳಿವು ನೋಡಿ. ದೊಡ್ಡರಂಗೇಗೌಡ ಸಾಹಿತ್ಯದಲ್ಲಿ ಮೂಡಿ ಬಂದ ಗೀತೆ ಇದು. ನಿಮ್ಮ ಎರಡನೇ ಸುಳಿವು SP ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನ ಹಾಡಿದ್ದಾರೆ. ಹಾಡಿನ ಸಾಲು ಗೊತ್ತಾಗ್ತಾ ಇಲ್ವಾ? ನಿನ್ನ ರೂಪು ಗೊತ್ತಾಗ್ತಾ ಇಲ್ಲ. ನಿನ್ನ ರೂಪು ಕಲಕಿದೆ ಎನ್ನೆದೆಯ. ನಿನ್ನ ರೂಪು ಎದೆಯ ಕಲಕಿದೆ. ಓಕೆ, ನಿನ್ನ ರೂಪು ಎದೆಯ ಕಲಕಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಉತ್ತರ ನೋಡೋಣ. ನಿನ್ನ ರೂಪು ಎದೆಯ ಕಲಕಿ. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ ಅಲ್ವಾ? ಪರವಾಗಿಲ್ಲ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ಭೂಮಿ ಕುಟುಂಬ ಆಟ ಆಡಿದ್ದಾಯ್ತು. ಮಹಾಮಾಯ ಕುಟುಂಬ ರೆಡಿ ಇದ್ದೀರಾ? ಮಹಾಮಾಯ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚಿಮ್ ಗು ತೆ ತೆ ಚಿ. ಚಿಂತೆಗೂ ಚಿತೆ. ಚಿಂತೆಗೂ ಚಿತೆ ಕರೆಕ್ಟಾ? ಚಿತೆ ಎಸ್ ಮೇಡಮ್. ಚಿಂತೆಗೂ ಚಿತೆ. ಚಿಂತೆಗೂ ಚಿತೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಚಿತೆಗೂ ಚಿಂತೆ. ಓಕೆ, ಸ್ವಲ್ಪ ಅದೇ ನಾನು ಅದಕ್ಕೆ ಕರೆಕ್ಟ್ ಆಗಿದೆಯಾ ಅಂತ ಕೇಳಿದೆ. ಪರವಾಗಿಲ್ಲ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ವ ಮ ಯ ಇ ನ ರಿ ಉ ವ. ಇದು ಹಾಡಿನ ಸಾಲು. ಯಾವ ಹಾಡು ಅಂತ ಕಂಡು ಹಿಡೀರಿ. ಇವ ಯಾವ ಊರಿನವ ಮಾವ. ಇವ ಯಾವ ಊರಿನವ ಮಾವ. ಇವ ಯಾವ ಊರಿನವ ಮಾವ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ.
ಸರಿಯಾದ ಉತ್ತರನ ಕೊಟ್ಟು 20 ಅಂಕ ಗಳಿಸಿದರೆ. ಈಗ ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ವ ತ ಜಿ ನ ರ ಥು ವ್ಯಕ್ತಿಯ ಹೆಸರಿದು. ರಾಜೀವ್ ತಾರಾನಾಥ್. ರಾಜೀವ್ ತಾರಾನಾಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ಇನ್ನು ಮೂರನೇ ಕುಟುಂಬ ಆದಿ ಕುಟುಂಬ ರೆಡಿ ಇದ್ದೀರಾ? ನಮ್ಮ ಆದಿ ಕುಟುಂಬಕ್ಕೆ ಅದಲ್ ಬದಲ್ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅ ಸೆ ಗೆ ಕ ಸೋ ತೆ ತ. ಅತ್ತೆಗೆ ತಕ್ಕ ಸೊಸೆ. ಅತ್ತೆಗೆ ತಕ್ಕ ಸೊಸೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿ ಕುಂ ಗಾ ದು ಕು ನೆ ವಿ ಮ ಹ ರು ವು. ಇದು ಹಾಡಿನ ಸಾಲು. ಇರುವುದೇ ಹಣೆಗಾರ. ಕುಂಕುಮ ಇರುವುದೇ ಹಣೆಗಾಗಿ. ಓಕೆ, ಕುಂಕುಮವಿರುವುದೇ ಹಣೆಗಾಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎ ಳು ದ ಗೆ ಮ ದಂ ಕ. ಇದು ವ್ಯಕ್ತಿ ಹೆಸರು. ಗಂಗೆ ಎದ್ದ ಮಕ್ಕಳು. ಸಾರಿ, ಇದು ಮೂವಿ ಹೆಸರು, ಸಿನಿಮಾದ ಹೆಸರು ಹೇಳಿ. ಎದ್ದ ಮಕ್ಕಳು. ಇಲ್ಲ ಮ್ಯಾಮ್, ದಂಗೆ ಎದ್ದ ಮಕ್ಕಳು ಬೇರೆ ಹೆಸರು. ದಂಗೆ ಎದ್ದ ಮಕ್ಕಳು. ದಂಗೆ ಎದ್ದ ಮಕ್ಕಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೂವಿ ಮೂವಿ ಹೆಸರು. ಓಕೆ, 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಓಕೆ, ಸೊ ಇದೇ ಖುಷಿಗೆ ಏನಾದ್ರು ಹಾಡು ಹೇಳ್ತೀರಾ? ಹೇಳಿ. ನಿಮ್ಮ ಬಗ್ಗೆನೇ ಒಂದು ಹೇಳ್ತೀನಿ. ಅಯ್ಯೋ, ನನ್ನ ಬಗ್ಗೆನಾ? ಒಂದೇ ಒಂದು ಸಾಲ ಹೇಳಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಕರೋಕೆ ಹಾಕೊಂಡು ಹೇಳ್ಬೋದಾ? ಕರೋಕೆ ಹಾಕೊಂಡಾ? ಹೇಳಿ. ನಾನು ರಾಜ್ಕುಮಾರ್ ಅಭಿಮಾನಿ. ರಾಜ್ಕುಮಾರ್ ಹೊಸ ಬೆಳಕು ಒಂದು ಹಾಡು ಹೇಳ್ತೀನಿ. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಸಬೇರುತ್ತಾ ಆಕಾಶದಿ ಓಡಾಡುತ್ತಾ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ. ಓಕೆ, ಅದ್ಭುತವಾಗಿತ್ತು. ಓಕೆ, ಮೊದಲನೇ ಸುತ್ತಿನಲ್ಲಿ 3ಕ್ಕೆ 3 ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಇನ್ನು 3 ಸುತ್ತಿನಲ್ಲೂ ಹಾಗೆ ಆಟ ಆಡಿ. ಓಕೆ ಓಕೆ, ಶೆಟ್ಟಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಮೇಡಮ್. ಶೆಟ್ಟಿ ಕುಟುಂಬಕ್ಕೆ ಅದಲ್ ಬದಲ್ ನಾವು ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ ಳ ಮ ರಿ ಪಾಯಿಂಟ್ ಪರಿಮಳ. ಪಾಯಿಂಟ್ ಪರಿಮಳ ಅಂತ ಪಟ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸೆ ಗಿ ನ ನ ಆ ಹ ನ. ಇದು ಹಾಡಿನ ಸಾಲು. ನನ್ನ ಆಸೆ ಹಣ್ಣಾಗಿ. ನನ್ನ ಆಸೆ ಹಣ್ಣಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ಎರಡು ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಜ ಡು ಯ ಉ ಮು ಪಿ. ಉಡುಪಿ ಜಯರಾಮ್. ಉಡುಪಿ ಜಯರಾಮ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 3ಕ್ಕೆ 3 ಸರಿಯಾದ ಉತ್ತರನ ಕೊಟ್ಟು 60 ಅಂಕನ ಗಳಿಸಿದ್ರ. ಸೊ ಇಲ್ಲಿಗೆ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಎರಡನೇ ಸುತ್ತಿಗೆ ಹೋಗೋಣ. ಎರಡನೇ ಸುತ್ತು ನಕ್ಷತ್ರ.
ನಕ್ಷತ್ರ ಸುತ್ತನಲ್ಲಿ ಚೀಟಿಗಳು ನನ್ನ ಕೈಲಿದೆ. ನಾನು ನಿಮ್ಮ ಹತ್ರ ಬರ್ತೀನಿ, ನೋಡೋಣ ಯಾವ ಸ್ಟಾರ್ ನಿಮಗೆ ಸಿಗುತ್ತೆ ಅಂತ. ಮೊದಲನೇದಾಗಿ ಭೂಮಿ ಕುಟುಂಬದ ಹತ್ರನೇ ಹೋಗ್ತಾ ಇದ್ದೀನಿ. ಯಾರೆತ್ತಾರೆ? ಹರಿಪ್ರಿಯಾ. ಭೂಮಿ ಕುಟುಂಬ ರೆಡಿ ಇದ್ದಾರೆ. ಈಗ ಹರಿಪ್ರಿಯಾ ಅವ್ರಿಗೆ ಸಿಕ್ಕಿದೆ, ನೋಡೋಣ ಹೇಗೆ ಉತ್ತರ ಕೊಡ್ತಾರೆ ಅಂತ. ಹರಿಪ್ರಿಯಾ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕುರುಕ್ಷೇತ್ರ ಸಿನಿಮಾದಲ್ಲಿ ಹರಿಪ್ರಿಯಾ ಮಾಡಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಮಾಯೆ, ಎರಡನೇ ಆಯ್ಕೆ ಭಾನುಮತಿ. ಮಾಯೆ. ಮಾಯೆ. ಮಾಯೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಭಾನುಮತಿ ಪಾತ್ರವನ್ನು ನಿರ್ವಹಿಸಿದ್ದು ಮೇಘನಾರಾಜ್. ಈ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ ಈಗ ಎರಡನೇ ಪ್ರಶ್ನೆ ನೋಡೋಣ. ಹರಿಪ್ರಿಯಾ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹರಿಪ್ರಿಯಾ ನಟನೆಯ ಬೆಲ್ ಬಾಟಮ್ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ ಜಯತೀರ್ಥ, ಎರಡನೇ ಆಯ್ಕೆ ಮೌನೇಶ್ ಬಡಿಗೇರ. ಜಯತೀರ್ಥ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೌನೇಶ್ ಬಡಿಗೇರ ಅವರ ಸೂಜಿದಾರ ಚಿತ್ರದಲ್ಲಿ ಹರಿಪ್ರಿಯಾ ನಟಿಸಿದ್ದಾರೆ. ಹರಿಪ್ರಿಯಾ ಕುರಿತಾದ ಎರಡೂ ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 40 ಅಂಕ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಣತಂತ್ರ ಸಿನಿಮಾದಲ್ಲಿ ಯಾವ ನಟನ ಜೊತೆ ಹರಿಪ್ರಿಯಾ ತೆರೆ ಹಂಚಿಕೊಂಡಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ವಿಜಯ ರಾಘವೇಂದ್ರ, ಎರಡನೇ ಆಯ್ಕೆ ಪ್ರಜ್ವಲ್ ದೇವರಾಜ್. ವಿಜಯ ರಾಘವೇಂದ್ರ. ವಿಜಯ ರಾಘವೇಂದ್ರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸಾಗರ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಜೊತೆ ಹರಿಪ್ರಿಯಾ ತೆರೆ ಹಂಚಿಕೊಂಡಿದ್ದಾರೆ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕ ಗಳಿಸಿದ್ದೀರಾ. ಓಕೆ, ಈಗ ನಮ್ಮ ಮಹಾಮಾಯ ಕುಟುಂಬ ರೆಡಿ ಇದ್ದೀರಾ? ನೋಡೋಣ ಯಾರು ಸಿಗ್ತಾರೆ ಅಂತ. ನೆನಪಿರಲಿ ಪ್ರೇಮ್. ಮಹಾಮಾಯ ಕುಟುಂಬಕ್ಕೆ ನೆನಪಿರ್ಲಿ ಪ್ರೇಮ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೆನಪಿರ್ಲಿ ಪ್ರೇಮ್ ನಟನೆಯ ಪ್ರಾಣ ಸಿನಿಮಾ ಬಿಡುಗಡೆ ಆಗಿದ್ದು ಯಾವಾಗ? ನಿಮ್ಮ ಮೊದಲ ಆಯ್ಕೆ 2006, ಎರಡನೇ ಆಯ್ಕೆ 2004. 2004 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 2006ರಲ್ಲಿ ಪ್ರೇಮ್ ನಟನೆಯ ಜೊತೆ ಜೊತೆಯಲ್ಲಿ ಸಿನಿಮಾ ಬಿಡುಗಡೆ ಆಗಿತ್ತು. 20 ಅಂಕನ ಗಳಿಸಿದ್ರೆ ಈಗ ಎರಡನೇ ಪ್ರಶ್ನೆ ನೋಡೋಣ. ನೆನಪಿರ್ಲಿ ಪ್ರೇಮ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರೇಮ್ ನಟನೆಯ ಮಳೆ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಆರ್ ಚಂದ್ರು, ಎರಡನೇ ಆಯ್ಕೆ AR ಶಿವ ತೇಜಸ್. ಆರ್ ಚಂದ್ರು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ AR ಶಿವ ತೇಜಸ್. ಮಳೆ ಸಿನಿಮಾಗೆ ಆರ್ ಚಂದ್ರು ನಿರ್ಮಾಪಕ. ಈಗ ಮೂರನೇ ಪ್ರಶ್ನೆ ನೋಡೋಣ. ನೆನಪಿರಲಿ ಪ್ರೇಮ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೆನಪಿರಲಿ ಪ್ರೇಮ್ ನಟನೆಯ ಜೊತೆಗಾರ ಸಿನಿಮಾದ ನಾಯಕಿ ಯಾರು? ಐಂದ್ರಿತಾರೆ, ಎರಡನೇ ಆಯ್ಕೆ ರಮ್ಯಾ. ರಮ್ಯಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಪ್ರೇಮ್ ಮತ್ತು ರಮ್ಯಾ ಕಾಂಬಿನೇಷನ್ನ ಈ ಸಿನಿಮಾ 2010ರಲ್ಲಿ ತೆರೆಗೆ ಬಂತು. ಸೊ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. 2 ಕುಟುಂಬಗಳ ಆಟ ನೋಡಿದ್ರಿ. ಈಗ ನಮ್ಮ ಮೂರನೇ ಕುಟುಂಬ ಆದಿ ಕುಟುಂಬ ಹೇಗಾಡ್ತಾರೆ ನೋಡೋಣ. ಅದಕ್ಕಿಂತ ಮುಂಚೆ ಅವರಿಗೆ ಯಾರು ಬರ್ತಾರೆ ನೋಡೋಣ. ಬಂದಿತ್ತು, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಉಮಾಶ್ರೀ. ಆದಿ ಕುಟುಂಬಕ್ಕೆ ಉಮಾಶ್ರೀ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಈ ಕೆಳಗಿನ ಯಾವ ಸಿನಿಮಾದ ನಟನೆಗಾಗಿ ಉಮಾಶ್ರೀ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ? ನಿಮ್ಮ ಮೊದಲ ಆಯ್ಕೆ ಗುಲಾಬಿ ಟಾಕೀಸ್, ಎರಡನೇ ಆಯ್ಕೆ ಕನಸೆಂಬ ಕುದುರೆಯನ್ನೇರಿ. ಗುಲಾಬಿ ಟಾಕೀಸ್. ಗುಲಾಬಿ ಟಾಕೀಸ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಗುಲಾಬಿ ಟಾಕೀಸ್ ಸಿನಿಮಾದ ಅಭಿನಯಕ್ಕಾಗಿ ಉಮಾಶ್ರೀ ಅವರಿಗೆ ಅತ್ಯುತ್ತಮ ನಟಿ 55ನೇ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಸೊ 20 ಅಂಕ ಗಳಿಸಿದ್ರೆ ಈಗ ಎರಡನೇ ಪ್ರಶ್ನೆ ನೋಡೋಣ. ಉಮಾಶ್ರೀ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಮಾಶ್ರೀ ನಟನೆಯ ದಿಗ್ಗಜರು ಸಿನಿಮಾದ ನಿರ್ದೇಶಕ ಯಾರು? ಮೊದಲನೇ ಆಯ್ಕೆ ಎಸ್ ನಾರಾಯಣ್, ಎರಡನೇ ಆಯ್ಕೆ ಡಿ ರಾಜೇಂದ್ರ ಬಾಬು. ಡಿ ರಾಜೇಂದ್ರ ಬಾಬು. ಡಿ ರಾಜೇಂದ್ರ ಬಾಬು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರಿಗೆ ತಾಯಿಯಾಗಿ ನಟಿಸಿದ್ದಾರೆ ಉಮಾಶ್ರೀ. 40 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆ ನೋಡೋಣ. ಉಮಾಶ್ರೀ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಸ್ತ್ ಮಜಾ ಮಾಡಿ ಸಿನಿಮಾದಲ್ಲಿ ಉಮಾಶ್ರೀ ನಿರ್ವಹಿಸಿದ ಪಾತ್ರ ಯಾವುದು? ಮೊದಲನೇ ಆಯ್ಕೆ ನಾಯಕನ ತಾಯಿ, ಎರಡನೇ ಆಯ್ಕೆ ಪೊಲೀಸ್ ಕಮಿಷನರ್. ನಾಯಕನ ತಾಯಿ. ನಾಯಕನ ತಾಯಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಪೊಲೀಸ್ ಕಮಿಷನರ್. ಕೀರ್ತಿ ಬೇಡಿ ಹೆಸರಿನ ಪೊಲೀಸ್ ಕಮಿಷನರ್ ಪಾತ್ರವನ್ನು ಉಮಾಶ್ರೀ ಈ ಚಿತ್ರದಲ್ಲಿ ನಿರ್ವಹಿಸಿದ್ದಾರೆ. ಮೂರರಲ್ಲಿ ಎರಡಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ರ. ಮುಂದಕ್ಕೆ ಹೋಗ್ಬಿಡೋಣ. ಶೆಟ್ಟಿ ಕುಟುಂಬ ರೆಡಿ ಇದ್ದೀರಾ? ಹೌದು, ಮಾತಾಡ್ಕೋಬೋದಾಗಿತ್ತಲ್ಲ. ಸಮಟೈಮ್ಸ್ ಹಾಗೆ. ನಿರ್ದೇಶಕ ಶಶಾಂಕ್. ಶೆಟ್ಟಿ ಕುಟುಂಬಕ್ಕೆ ನಿರ್ದೇಶಕ ಶಶಾಂಕ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಶಾಂಕ್ ನಿರ್ದೇಶನದ ಮೊದಲ ಚಿತ್ರ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಮೊಗ್ಗಿನ ಮನಸ್ಸು, ಎರಡನೇ ಆಯ್ಕೆ ಸಿಕ್ಸರ್. ಮೊಗ್ಗಿನ ಮನಸ್ಸು. ಮೊಗ್ಗಿನ ಮನಸ್ಸು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಸಿಕ್ಸರ್. ಮೊಗ್ಗಿನ ಮನಸ್ಸು ಚಿತ್ರಕ್ಕಿಂತ ಮುಂಚೆ ಸಿಕ್ಸರ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು ಶಶಾಂಕ್. ಎರಡನೇ ಪ್ರಶ್ನೆ ನೋಡೋಣ. ಶಶಾಂಕ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾವನ್ನು ಸುದೀಪ್ಗಾಗಿ ಶಶಾಂಕ್ ನಿರ್ದೇಶನ ಮಾಡಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ರನ್ನ, ಎರಡನೇ ಆಯ್ಕೆ ಬಚ್ಚನ್. ಬಚ್ಚನ್. ಬಚ್ಚನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ರನ್ನ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ನಿರ್ದೇಶಕ ನಂದಕಿಶೋರ್. 20 ಅಂಕನ ಗಳಿಸಿದ್ರ. ಮೂರನೇ ಪ್ರಶ್ನೆ ನೋಡೋಣ. ಶಶಾಂಕ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಶಾಂಕ್ ನಿರ್ದೇಶನದ ತಾಯಿಗೆ ತಕ್ಕ ಮಗ ಸಿನಿಮಾದ ಹೀರೋ ಯಾರು? ನಿಮ್ಮ ಮೊದಲ ಆಯ್ಕೆ ಅಜಯ್ ರಾವ್, ಎರಡನೇ ಆಯ್ಕೆ ದುನಿಯಾ ವಿಜಯ್. ಅಜಯ್ ರಾವ್. ಅಜಯ್ ರಾವ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಶಶಾಂಕ್ ನಿರ್ದೇಶನದ ಜರಾಸಂಧ ಸಿನಿಮಾದಲ್ಲಿ ದುನಿಯಾ ವಿಜಯ್ ನಟಿಸಿದ್ದಾರೆ. ಮೂರಲ್ಲಿ ಎರಡಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ಇಲ್ಲಿಗೆ ಈ ಸುತ್ತು ಕೂಡ ಮುಕ್ತಾಯ ಆಗಿದೆ. ಎಲ್ಲ ತುಂಬಾ ಸೈಲೆಂಟ್ ಆಗಿ ಆಡ್ತಾ ಇದ್ದೀರಾ. ಬರೀ ಕ್ವೆಶನ್ ಆನ್ಸರ್ ಅದೇ ಇದೆಯಾ ತಲೆನಲ್ಲಿ? ನೆಕ್ಸ್ಟ್ ಸುತ್ತಲ್ಲಿ ಏನ್ ಬರುತ್ತೆ, ಏನ್ ಹೇಳ್ತೀವಿ ಅಂತ. ಹೌದಾ? ಓಕೆ, ಹೇಳಿ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ಮೋಡದ ಮೇಲೆ
ಚಿನ್ನದ ನೀರು ಚೆಲ್ಲುತ್ತ ಕಾದಿದೆ ಹೊನ್ನಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಕಾದಿದೆ ಹೊನ್ನಿನ ತೇರು ಮಾಣಿಕ್ಯದಾರತಿ ಮಾಣಿಕ್ಯದಾರತಿ ಉಷ ತಂದಿಹಳು ಸಾಮರಬೇಕಿನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ. ಬಹಳ ಸುಮಧುರವಾಗಿ ಹಾಡಿದ್ರಿ. ಓಕೆ, ಪೂಜೆ ಮಾಡುವಾಗಲೆಲ್ಲ ಹಾಡು ಹೇಳ್ಕೊಂಡೆ ಪೂಜೆ ಮಾಡೋದಾ? ಅದ್ಭುತವಾಗಿತ್ತು ನಿಮ್ಮ ಹಾಡು. ಥ್ಯಾಂಕ್ ಯು. ಸೊ ಇಲ್ಲಿಗೆ 2 ಸುತ್ತುಗಳು ಮುಕ್ತಾಯವಾಗಿದೆ. 3ನೇ ಸುತ್ತಿಗೆ ಹೋಗ್ಬಿಡೋಣ. 3ನೇ ಸುತ್ತು ಚಿತ್ರ ಜಗತ್ತು. ಪ್ರತಿ ಸುತ್ತುಗಳು ಆರಂಭ ಆಗೋದು ಭೂಮಿ ಕುಟುಂಬದಿಂದಾನೆ. ರೆಡಿ ಇದ್ದೀರಾ? ಭೂಮಿ ಕುಟುಂಬ ರೆಡಿ ಆಗಿದ್ದಾರೆ. ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ ಇದು. ಯಾರಿಬ್ಬರು ಅಂತ ಹೇಳಿ ನೀವು ಕಂಡುಹಿಡಿಬೇಕು. ರಾಜ್ಕುಮಾರ್, ನರಸಿಂಹರಾಜು. ರಾಜ್ಕುಮಾರ್ ಮತ್ತು ನರಸಿಂಹರಾಜು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನರಸಿಂಹರಾಜು, ಡಾಕ್ಟರ್ ರಾಜ್ಕುಮಾರ್ ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ರ. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಉತ್ತರವನ್ನ ಹೇಳಿ. ಅಣ್ಣವರ ಮಕ್ಕಳು. ಅಣ್ಣವರ ಮಕ್ಕಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಣ್ಣವರ ಮಕ್ಕಳು ಉತ್ತರ ಸರಿಯಾಗಿದೆ. ಸೊ 2 ಕೂಡ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಬಂಧಪಟ್ಟದೇ ಬಂದಿತ್ತಲ್ಲ. 2 ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 40 ಅಂಕ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ನೀವು ಗೆಸ್ ಮಾಡಬೇಕು. ಸರಿತಾ. ಸರಿತಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಕೆರಳಿದ ಸಿಂಹ ಚಿತ್ರದ್ದು. ಸೊ 3 ನಿಮಗೆ ಡಾಕ್ಟರ್ ರಾಜ್ಕುಮಾರ್ ರಿಲೇಟೆಡ್ ಬಂದಿತ್ತು. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 60 ಅಂಕನ ಗಳಿಸಿದ್ದಾರೆ. ಇದೇ ಖುಷಿಗೆ ಹೇಳ್ಬೋದಲ್ಲ ನೋಡ್ಕೊಂಡು ಇಬ್ರು. ಯಾರೇ ನೀನು ಸುಂದರ ಚೆಲುವೆ. ಅವ್ರು ಹೇಳ್ತಾರಾ? ನಿಮ್ ಬಗ್ಗೆ ಹೇಳ್ತಾರ ಅವರು? ಹೇಳಿ ಮೇಡಮ್. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ. ಮಲ್ಗೆ ಹೂ ತಂದ್ಕೊಟ್ಟಿದ್ದು ಹಸ್ಬೆಂಡಾ? ತುಂಬಾ ಚೆನ್ನಾಗಿ ಹಾಡಿದ್ರಿ. ಮತ್ತೆ ಜೊತೆಗೆ ಚೆನ್ನಾಗಿ ಆಟ ಕೂಡ ಆಡ್ತಾ ಇದ್ದೀರಾ. ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಡ್ತಾ ಇದ್ದೀರಾ. ಸೊ ಇನ್ನ 1 ಸುತ್ತಿದೆ. ಅದರಲ್ಲೂ ಕೂಡ ಹಿಂಗೆ ಚಿಂದಿ ಉಡಾಯಿಸ್ಬಿಡಿ. ಓಕೆ, ಮಹಾಮಾಯ ಕುಟುಂಬ ರೆಡಿ ಇದ್ದೀರಾ? ಮಹಾಮಾಯ ಕುಟುಂಬಕ್ಕೆ ಚಿತ್ರಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ ಇದೆ. ನಿಮ್ಮ ಉತ್ತರ? ಪ್ರೇಮ ಹರಿಪ್ರಿಯ. ಪ್ರೇಮ ಮತ್ತು ಹರಿಪ್ರಿಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ?
ತನಿಷಾ ಮತ್ತು ಹರಿಪ್ರಿಯಾ. ಓಕೆ, ನೀವು ಒಂದನ್ನು ಕರೆಕ್ಟಾಗಿ ಉತ್ತರ ಕೊಟ್ಟಿರೋದ್ರಿಂದ 10 ಅಂಕ ಸಿಕ್ಕಿದೆ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕಠಾರಿ ವೀರ. ಕಠಾರಿ ವೀರ. ಕಠಾರಿ ವೀರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬಜಾರ್ ಭೀಮಾ. ಪರವಾಗಿಲ್ಲ, ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ ಅಲ್ಲ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಾವು ರೌಂಡ್ ಮಾಡಿದೀವಲ್ಲ, ಅದು ಯಾರು ಅಂತ ಹೇಳಬೇಕು. ಯಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಯಶ್ ಸರಿಯಾದ ಉತ್ತರ. ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದ್ದು. ಸೊ ನಿಮಗೆ ಈ ಸುತ್ತಿನಲ್ಲಿ ಸಿಕ್ಕಿರೋದು 30 ಅಂಕಗಳು. 10 + 20. 10 + 20 30. ಓಕೆ, ಈ ಕಡೆ ಆದಿ ಕುಟುಂಬ ರೆಡಿ ಇದ್ದೀರಾ? ನಮ್ಮ ಆದಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ರವಿಶಂಕರ್. ನಿಮ್ಮ ಉತ್ತರ? ರವಿಶಂಕರ್, ಅಜಯ್ ರಾವ್. ರವಿಶಂಕರ್ ಮತ್ತು ಅಜಯ್ ರಾವ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪ್ರೇಮ್. ಪ್ರೇಮ್ ಮತ್ತು ಅಜಯ್. ನಿಮಗೆ ಸಿಕ್ಕಿರೋದು 10 ಅಂಕಗಳು. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ದೊಡ್ಡ ಮನೆ ಹುಡುಗ. ದೊಡ್ಡ ಮನೆ ಹುಡುಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 30 ಅಂಕನ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆಗೆ ಹೋಗ್ಬೇಡ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತ ಗುರುತಿಸಬೇಕು. ಸುದೀಪ್. ಸುದೀಪ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಗಣೇಶ್. ಮುಂಗಾರು ಮನೆ 2 ಚಿತ್ರದ್ದು. ಸೊ ಈ ಸುತ್ತಲ್ಲಿ ನೀವು ಗಳಿಸಿರೋದೆಷ್ಟು? 30 ಅಂಕಗಳು. ಇನ್ನು ಒಂದು ಸುತ್ತಿದೆ. ಅದರಲ್ಲಿ 3ಕ್ಕೂ 3 ಸರಿಯಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಓಕೆ, ಶೆಟ್ಟಿ ಕುಟುಂಬ ರೆಡಿ ಇದ್ದೀರಾ? ಶೆಟ್ಟಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಅಪರ್ಣಾ, ಮಂಜುಳಾ. ಅಪರ್ಣಾ ಮತ್ತು ಮಂಜುಳಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಪರ್ಣಾ ಉತ್ತರ ಕರೆಕ್ಟ್ ಆಗಿದೆ. ರೂಪಾದೇವಿ. 10 ಅಂಕನ ಗಳಿಸಿದ್ದೀರಾ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಜೋಡಿ ಹಕ್ಕಿ.
ಜೋಡಿ ಹಕ್ಕಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಧ್ರುವ ಸರ್ಜಾ. ಧ್ರುವ ಸರ್ಜಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50 ಅಂಕಗಳು. ಓಕೆ, ಇಲ್ಲಿಗೆ ಮೂರನೇ ಸುತ್ತು ಕೂಡ ಮುಕ್ತಾಯವಾಗಿದೆ. ಇನ್ನಿರೋದು ಒಂದೇ ಸುತ್ತು. ಯಾವ್ದದು? ನಾಲ್ಕನೇ ಸುತ್ತಿಗೆ ಹೋಗ್ಬಿಡೋಣ ಅಲ್ಲ. ಓಕೆ, ಇವಾಗ ಕೊನೆಯ ಸುತ್ತು ನಟ ಭಯಂಕರ. ಭೂಮಿ ಕುಟುಂಬ ರೆಡಿ ಇದೀರಲ್ಲ? ಯಾರು ಬರ್ತಾ ಇದ್ದೀರಾ? ಓಕೆ, ನಟ ಭಯಂಕರಿನೇ ಬರ್ತಾ ಇದ್ದಾರೆ, ಬನ್ನಿ. ಈ ಕಡೆ ಓಕೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾರೆ ನನ್ನ ಮುದ್ದಿನ ರಾಣಿ. ಬಾರೆ ನನ್ನ ಮುದ್ದಿನ ರಾಣಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ನಾಳೆ ಪಕ್ಷಿ ಮತ್ತೆ ಹಾಡಿತು ಕೋಗಿಲೆ. ಮತ್ತೆ ಹಾಡಿತು ಕೋಗಿಲೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬೇರೆ ಏನಾದರೂ ತೋರಿಸ್ತೀವಿ. ರಾಜ, ಕಿಂಗ್. ಯಾರ್ದು? ರಾಜ್ಕುಮಾರ್. 2 ಅಕ್ಷರ. ಶಬಾಷ್. ಅಪ್ಪು. ಡಾಕ್ಟರ್ ರಾಜ್ಕುಮಾರ್ ಸರ್. ಭುಜಾದ್ಮೇಲೆ ನೋಡಿ. ಗಿಳಿ. ವರೆವಾ. ಶಬಾಷ್. ಭಲರೆ ಭೀಮಾ. ಭಲೆ ರಾಜ. ಭಲೆ ಭೀಮಾ. ಭಲೆ ಜೋಡಿ. ಭಲರೆ ತೋರಿಸಿ. ಬುದ್ಧಿ. ಭಲೆ ಬುದ್ಧಿ. ಭಲರೆ ಬುದ್ಧಿ. ಸಮಯ ಮುಕ್ತಾಯವಾಗಿದೆ. ಆದರೆ ಸುಳಿವಿದೆ. ಶಂಕರ್ ನಾಗ್ ನಟನೆಯ ಸಿನಿಮಾ ನಿಮ್ಮ ಮೊದಲ ಸುಳಿವು. ಸಾಯಿ ಪ್ರಕಾಶ್ ಈ ಚಿತ್ರದ ನಿರ್ದೇಶಕ. ಗೊತ್ತಾಗ್ತಾ ಇಲ್ವಾ? ಲಾಸ್ಟ್ ಹೇಳಿ. ಹೇಳಿ. ಅವಕಾಶ ಇಲ್ಲ. ಓಕೆ, ಗೊತ್ತಾಗ್ತಾ ಇಲ್ಲ. ಯಾರು ಹೇಳ್ತೀರಾ? ಭಲೆ ಚತುರ. ಭಲೆ ಚತುರ. ಹತ್ತಿರದಲ್ಲಿದ್ರೆ ಹೇಳಕ್ ಆಗ್ಲಿಲ್ಲ. ಬಟ್ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಹೌದು. ಓಕೆ, ಮಹಾಮಾಯ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದೀರಾ? ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ನಾನೇ ರಾಜ. ನಾನೇ. ನಾನೇ ರಾಜಕುಮಾರ.
ಕುಮಾರ. ಈ ಭೂಮಿ ಬಣ್ಣದ ಬುಗುರಿ. ಆಕಾಶ. ಬೇರೆ ಬೇರೆ ಥರ ತೋರಿಸಿ, ಸಮಯ ಮುಗೀತಾ ಇದೆ. ಬೇರೆ ಏನಾದರೂ ಇದು ಮಾಡಿ. ಯಾರ ಫಿಲಮ್ ಅದು? ವೀರ. ಸಮಯ ಮುಗ್ದಿದೆ. ನಿಮ್ಮ ಸುಳಿವು ಡಿಸ್ಕೋ ಶಾಂತಿ ಈ ಸಿನಿಮಾದಲ್ಲಿದ್ದಾರೆ. ಎರಡನೇ ಸುಳಿವು ಅಂತಿಂತ ಗಂಡು ನಾನಲ್ಲ, ಅಂದ್ರೆ ಅಂತಿಂತ ಗಂಡು ಇವನಲ್ಲ. ಯಾರಿಗಾದ್ರೂ ಗೊತ್ತಾಯ್ತಾ? ನೀವು ನೋಡ್ಕೊಂಡಿದ್ದೀರಾ ಅನ್ಸುತ್ತೆ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಸಿಡಿದಿದ್ದ ಗಂಡು ಸರಿಯಾದ ಉತ್ತರ. ಈ ಕಡೆ ಅವ್ರಿಗೆ ನೋಡ್ಕೊಂಡು ಮುಖದಲ್ಲಿ ಸಿಡ್ಕು ತೋರಿಸಲಿಲ್ಲ ಮೇಡಮ್. ಸಿಡ್ಕು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗಿರೋದು. ಇವ್ರ ಮುಖದಲ್ಲಿ ಸಿಡ್ಕು ತೋರಿಸಲಿಲ್ಲ. ನಿಮ್ಮ ಸಮಯ ಈಗ ಶುರುವಾಗಿದೆ. ಜೈ ಹಿಂದ್. ಇನ್ಸ್ಪೆಕ್ಟರ್. ಭಾರತ್. ಇನ್ಸ್ಪೆಕ್ಟರ್. CBI ಶಂಕರ್. ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್. ನಾನೇ ಪೊಲೀಸ್. ನಾನೇ ಪೊಲೀಸ್. ಹಿಂಗ್ ತೋರಿಸಿ. ನಾನು ಪೊಲೀಸ್ನ ಹೆಂಡತಿ. ಪೊಲೀಸನ ಹೆಂಡತಿ. ಕರೆಕ್ಟ್ ಆಗಿ ಹೇಳಿ. ಪೊಲೀಸನ ಹೆಂಡತಿ. ಪೊಲೀಸನ ಹೆಂಡತಿ ಅಂತ ಉತ್ತರ ಕರೆಕ್ಟ್ ಆಗಿದೆ. ನೀವು ಹೆಂಡತಿ ತೋರಿಸ್ಬೇಕಲ್ಲ, ಹಿಂಗ್ ನಾನೇ ಅಂದ್ರೆ ಹೆಂಗೆ ಹೇಳ್ತಾರೆ ಅವರು. ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮುದುಕಿ. ಮಲ್ನಾಡ ಮುಲೆನಾಗೆ. ಮುದುಕ. ಮುದುಕ. ಬೇರೆ ಏನಾದ್ರು ತೋರಿಸಿ. ತಾತ ಅಜ್ಜಿ. ತಾತ. ತಾತ. ನನ್ನ ನೋಡಿ ಈ ಕಡೆ. ಡ್ಯಾನ್ಸ್. ತಾತ. ಫಸ್ಟ್ ವರ್ಡ್ ತಾತ. ಎಲ್ಲಿ? ಬುದ್ಧಿವಂತ. ತಾತ. ಸಮಯ ತಾತನ ಆಗಿದೆ. ನಿಮ್ಮ ಮೊದಲನೇ ಸುಳಿವು ಪ್ರಭಾಕರ್ ತ್ರಿಪಾತ್ರದಲ್ಲಿ ಅಭಿನಯಿಸಿದ ಚಿತ್ರ. ತಾತ ಮುತ್ತಾತ. ಈ ಅಜ್ಜ ಕಡಿಮೆ ಆಸಾಮಿ ಅಲ್ಲ. ಯಾರಾದ್ರೂ ಹೇಳ್ತೀರಾ? ಕಿಲಾಡಿ ತಾತ. ಓಕೆ, ಬಟ್ ಅದು ಗೊತ್ತಾಗ್ಲಿಲ್ಲ ಅವರಿಗೆ. ಒಂದು ಪ್ರಶ್ನೆಗೆ ಮಾತ್ರ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಓಕೆ, ಆದಿ ಕುಟುಂಬ ರೆಡಿ ಇದ್ದೀರಾ? ಓ ಮೇಡಮ್ ರೆಡಿ ಆಗಿದ್ದಾರೆ. ಈ ಕಡೆಗೆ ಬನ್ನಿ ಮ್ಯಾಮ್. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ರಾಜ್ಕುಮಾರ್. ಒಂದು ಪದ. ಮಗ. ರಾಜ. ಶಿವರಾಜ್ ಕುಮಾರ್ದು. 4 ಪದ. 4 ಪದ 2 ಇದೆ. ಶಿವರಾಜ್ ಕುಮಾರ್ದು 4 ಪದ 2 ಇದೆ. ಅನುಕೂಲಕ್ಕೊಬ್ಬ ಗಂಡ. ಆಸೆಗೊಬ್ಬ ಮೀಸೆಗೊಬ್ಬ. ಬಾಯಿ ಓಪನ್ ಮಾಡೋ ಆಗಿಲ್ಲ. ಆಸೆಗೊಬ್ಬ ಮೀಸೆಗೊಬ್ಬ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದ್ರ ಹೆಂಗ್ ತೋರ್ಸೋದು? ಹೀರೋ ಯಾರು? ಎಷ್ಟು ಪದ ಇದೆ?
ಈಶ್ವರ ಈಶ್ವರ ಹಾಂ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಕಾಶಿನಾಥ್ ಫಿಲಮ್ಮು ಫಿಲಮ್ ಹೆಸರ ಅಪರಿಚಿತ ಆಗಂತುಕ ಚಪಲ ಚೆನ್ನಿಗರಾಯ ಮೇಡಮ್ ಅಂತೂ ಹರಸಾಹಸ ಪಟ್ಟು ಸಖತ್ತಾಗಿ ತೋರಿಸಿದ್ರಪ್ಪ. ನಿಮ್ಮ ಸಮಯ ಈಗ ಶುರುವಾಗಿದೆ. ರವಿಚಂದ್ರನ್ ಓಕೆ ಪ್ರಭಾಕರ್ ಎರಡು ಪದ ಹಾಂ 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 3 ಅಕ್ಷರ ಹಾಂ ಹಾಂ ರವಿಚಂದ್ರನ್ ಫಿಲಮ್. ಅಂಜದ ಗಂಡು ತಾತ ಅಂತ ಬರುತ್ತಾ? ತಾತ ಅಜ್ಜ ಹಿಂದೆ ಬನ್ನಿ. ಕಿಂದರ್ ಜೋಗಿ. ಸರಿಯಾದ ಉತ್ತರ ಮೇಡಮ್, ಸೂಪರ್. ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು. ಹೌದು ಹೌದೌದು ಮೇಡಮ್ ಫುಲ್ ಪಂಟರ್ ಆಗ್ಬಿಟ್ಟಿದ್ದಾರೆ. 3 ಅಕ್ಷರ 2 ಅಕ್ಷರ ಎಲ್ಲ ಈ ರವಿಚಂದ್ರನ್ ಅದು ಇದು ಅಂತ. ಪ್ರಿಪರೇಷನ್ ಟೈಮೇ ಇಲ್ಲ, ನಾನು ನಿನ್ನೆ ಬಂದೆ ಕಡೂರಿಗೆ ಹೊಸದುರ್ಗದಿಂದ. ಸೊ ಅಷ್ಟೆಲ್ಲ ಇಷ್ಟು ಪ್ರಿಪೇರ್ ಆಗಿದ್ರೆ ಟೈಮ್ ಇದ್ದಿದ್ರಿ ನಂಗೆ 1 ಅವರ್ ಪ್ರಾಕ್ಟೀಸ್ ಮಾಡಿದೀವಿ ಅಷ್ಟೇ ನಿನ್ನೆ. ಹೌದಾ? ಸಖತ್ತಾಗಿ ಅವರು ಅನಾಕ್ಟ್ ಮಾಡಿ ತೋರಿಸಿದ್ರು. ನೀವು ತುಂಬಾ ಚೆನ್ನಾಗಿ ಗೆಸ್ಟ್ ಮಾಡಿದ್ರಿ. ಕಮ್ಯುನಿಕೇಶನ್ ಚೆನ್ನಾಗಿತ್ತು ಇಬ್ರು. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 60 ಅಂಕ ಗಳಿಸಿದ್ದಾರೆ. ಶೆಟ್ಟಿ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಓಕೆ, ನಿಮ್ದೆಲ್ಲ ಪ್ರಿಪರೇಷನ್ ಆಗಿದೆಯಾ? ಏನಿಲ್ಲ ಮೇಡಮ್, ಒಬ್ರಿಗೊಬ್ರು ಭೇಟಿ ಆಗಿರೋದೇ ಇವತ್ತು. ಒಬ್ಬೊಬ್ರು ಒಂದೊಂದು ಮೂಲೆಯಿಂದ ಬಂದಿದ್ದಾರೆ. ಹೌದು. ನಿಮ್ಮ ಸಮಯ ಈಗ ಶುರುವಾಗಿದೆ. ನಮ್ಮ ಸಂಸಾರ ನಮ್ಮ ಕರೆಕ್ಟಾ? ಸಂಸಾರ ಕರೆಕ್ಟಾ? ಸಂಸಾರ ನೌಕೆ ಎರಡನೇದು ಸಂಸಾರ. ಮೊದಲನೇ ಓಡ್ ಹೇಳ್ಬೇಕಾ? ಕಿವಿ ಓಲೆ ಚುಕ್ಕಿ ರಿಂಗ. ಯಾರ್ದು ಹೀರೋ ಯಾರು? ಇದ ತಿರ್ಪ ಮಾವನ ಸುರೇಶ್ ಸುಖ ಸಂಸಾರ ಸುಂದರ ಸಂಸಾರ. ಸಂಸಾರ ಸರಿನಾ? ಸುರ ಸಂಹಾರ. ಸಂಸಾರ ಸುಖ ಸಂಸಾರ. ಏನಿದು? ಓಲೆ ಮುತ್ತು ಜುಮ್ಕಿ ಬಳೆ ಚಿನ್ನದ ಸಂಸಾರ. ಸ್ವರ್ಣ ಸಂಸಾರ. ಫೈನಲಿ ಸ್ವರ್ಣ ಸಂಸಾರ ಉತ್ತರ ಕರೆಕ್ಟ್ ಆಗಿದೆ. ಬಂಗಾರ ಅಂತ 2-3 ತೋರಿಸಿದ್ರೆ ಪಕ್ಕ ಬಂದಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಪದ. ಓಕೆ. ಮೊದಲನೇದು ಮನೆ. ನಮ್ಮನೆ. ಪಕ್ಕದ ಮನೆ. ಎದುರು ಮನೆ. ಎದುರು ಮನೆ ಮೀನಾ. ಎದುರು ಮನೆ ಮೀನಾ ಉತ್ತರ ಕರೆಕ್ಟ್ ಆಗಿದೆ. ಅಭಿನಯ ಅವ್ರದ್ದು ಅಭಿನಯ ಚಿತ್ರ ಅಲ್ಲ ಅದು. ಎದುರು ಮನೆ ಮೀನಾ ಅಭಿನಯ ಅಲ್ಲ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಕೃಷ್ಣ. ಸ್ಟಿಲ್ ಇವಾಗಿಲ್ಲ. ಕೃಷ್ಣ ಲೀಲಿ ಹಳೇದ. ಕೃಷ್ಣ ಬೇರೆ ಏನಾದ್ರು ತೋರಿಸು. ಹೀರೋ ಯಾರು? ಕೃಷ್ಣ ಎರಡನೇದು ಸರಿ. ಫಸ್ಟ್ ವರ್ಡ್ ನಾನಾ. ಕವಿತಾ. ಕಲಿಯುಗದ ಕೃಷ್ಣ. ಸ್ವಲ್ಪ ಹೇಳಿ ತಕ್ಷಣ ಹೇಳೇ ಬಿಡ್ತಾರೆ ಮೇಡಮ್. ಕರೆಕ್ಟ್ ಆಗಿದೆ. ಸೂಪರ್. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಮೇಡಮ್. ಹೌದಾ? ತುಂಬಾ ಚೆನ್ನಾಗಿ ಹೇಳಿದ್ರು. ಹೌದು, ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರು ಅವ್ರು. ಒಂಚೂರು ಹೇಳಿದ ತಕ್ಷಣ ಆನ್ಸರ್ ಹೇಳ್ಬಿಡೋರು. ನಮ್ಮ ಇಷ್ಟರಲ್ಲಿ ಇವರೇ ಕಿಲಾಡಿ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕನ ಗಳಿಸಿದ್ದೀರಾ. ಇಲ್ಲಿಗೆ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಯಾರ್ಯಾರು ಎಷ್ಟೆಷ್ಟು ಅಂಕ ಗಳಿಸಿದ್ದೀರಾ ನೋಡೋಣ. ಈಗ 4 ಸುತ್ತುಗಳು ಮುಕ್ತಾಯವಾಗಿದೆ. ಮೊದಲಿಗೆ ಭೂಮಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200.
ಮಹಾಮಾಯ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 130. ಆದಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 190. ಶೆಟ್ಟಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 210. ಸ್ವಲ್ಪ ಅದರಲ್ಲಷ್ಟೇ ಡಿಫ್ರೆನ್ಸ್ ಆಗಿದೆ. 200, 210, 190. ಫುಲ್ ಖುಷಿ ಆಗಿದ್ದಾರೆ. ಓಕೆ, ಬೇರೆ ಬೇರೆ ಊರಿಂದ ಬಂದಿದ್ದಕ್ಕೂ ಖುಷಿ ಆಯ್ತು ಅನ್ನೋ ತರ. ಓಕೆ, ಈಗ 210 ಅಂಕಗಳನ್ನ ಗಳಿಸುವ ಮೂಲಕ ಶೆಟ್ಟಿ ಕುಟುಂಬ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಭೂಮಿ ಕುಟುಂಬ 200 ಅಂಕಗಳನ್ನ ಗಳಿಸುವ ಮೂಲಕ ಎರಡನೇ ಸ್ಥಾನದಲ್ಲಿದ್ದಾರೆ. 190 ಅಂಕಗಳನ್ನ ಗಳಿಸುವ ಮೂಲಕ ಆದಿ ಕುಟುಂಬ 3ನೇ ಸ್ಥಾನದಲ್ಲಿದ್ದಾರೆ. ನಮ್ಮ ಮಹಾಮಾಯ ಕುಟುಂಬ 4ನೇ ಸ್ಥಾನದಲ್ಲಿದ್ದಾರೆ. ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರಿ. ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಈಗ ಮೊದಲಿಗೆ ಓಕೆ, ಅದನ್ನ ಹೇಳಬೇಕಲ್ಲ ಸರ್, ಸಾರಿ. ಸಿನಿ ಕ್ವಿಜ್ನಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಸಿನಿಮಾ ಕುರಿತಾದಂತಹ ಪುಸ್ತಕಗಳನ್ನು ನಾವು ಉಡುಗೊರೆಯಾಗಿ ನೀಡ್ತೀವಿ. ಮೊದಲಿಗೆ ಶೆಟ್ಟಿ ಕುಟುಂಬದ ಹತ್ರ ಬರ್ತೀನಿ. ಶುಭಾಶಯ ನಿಮಗೆ. ವೀಕ್ಷಕರೇ, ನೀವು ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಫೋನ್ ನಂಬರು ಜೊತೆಗೆ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರ ಡೀಟೇಲ್ಸ್ ಅನ್ನ ಕಳಿಸಿ ನಮ್ಮ ತಂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಸೊ ನೀವೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದ್ರಿ, ಹಾಡುಗಳನ್ನ ಹೇಳಿದ್ರಿ. ಬಹಳ ಖುಷಿ ಆಯ್ತು ನಿಮ್ಮೆಲ್ಲರನ್ನ ಭೇಟಿಯಾಗಿ. ಮತ್ತೊಂದ್ಸಲ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಂತ ಚಂದನ ವಾಹಿನಿ ಮತ್ತು ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ನಮಗೂ ಅಷ್ಟೇ ಖುಷಿ ಆಗಿದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಮಗೂ ಅಷ್ಟೇ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಸೊ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.